ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಹುಳಿ ಶುಂಠಿ ಮಾಡೋದನ್ನ ಹೇಳ್ಕೊಡಾಕತ್ತೀನಿ. ಈ ಹುಳಿ ಕಾಳು ಅದಾವಲ್ಲ ಇವನ್ನ ಗಿರ್ನಿಗೆ ಹಾಕಿಸ್ಕೊಂಡ್ಬರ್ಬೇಕು. ಇಲ್ಲಾಂದ್ರೆ ಮಿಕ್ಸಿಗೆ ಹಾಕಿದ್ರೆ ಇಡ್ತೈತಿ. ಆದ್ರೆ ಗಿರ್ನಿಗೆ ಹಾಕಿಸಿದ್ರೆ ಸಣ್ಣಗೆ ಬರ್ತೈತಿ ಹಿಟ್ಟು. ಇಲ್ಲ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಕಾಳು ಉಳಿತೈತಿ. ಈ ಥರ ಇರ್ಬೇಕು ಹಿಟ್ಟು ಸಣ್ಣಗೆ. ಇದು ಹುಳಿ ಕಾಳು ಭಾಳ ತಂಪು ಆರೋಗ್ಯಕ್ಕೆ, ಅದಕ್ಕೆ ಇದು ಮಾಡಿ. ಮತ್ತು ಇದು ಹುಳಿ ಶುಂಠಿನ ಜ್ವರ ಬಂದಾಗ ಅದಕ್ಕೆ ಎಲ್ಲ ಯಾವಾಗಲೂ ಯೂಸ್ ಮಾಡ್ಕೋಬೋದು. ಭಾಳ ಹೆಲ್ದಿ ಆಗಿರೋ ಫುಡ್ ಇದು. ಇದನ್ನ ಹೆಂಗೆ ಮಾಡೋದನ್ನ ಅಂತ ತೋರಿಸ್ಕೊಡ್ತೀನಿ. ಇದು ಮಾಡೋದು ಭಾಳ ಸುಲಭ. ಈ ಜ್ವರ ಬಂದಾಗ ಎಲ್ಲರೂ ಊಟ ಮಾಡಂಗಿರಲ್ಲ, ಅಂಥ ಟೈಮ್ನಾಗ ಇದನ್ನ ಮಾಡಿಕೊಡ್ಬೋದು. ಭಾಳ ಅಂದ್ರೆ ಭಾಳ ಸುಲಭವಾಗಿರೋದು ಇದು. ಇದಕ್ಕೆ ನಾನು ಇಷ್ಟೆಲ್ಲ ಸಾಮಗ್ರಿಗಳು ತೊಗೊಂಡೀನಿ. ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ತೊಗೊಂಡೀನಿ. ಇದನ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟ್ ನಾನು ಸ್ಟವ್ ಆನ್ ಮಾಡ್ಕೊಳತ್ತೀನಿ. ಇದಕ್ಕೊಂದು ಸ್ವಲ್ಪ ಒಳ್ಳೆ ಎಣ್ಣೆ ಹಾಕೋಬೇಕು. ಒಂದು ಸ್ವಲ್ಪ. ಈಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೊಳತ್ತೀನಿ. ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಜೀರಿಗೆ ಸಾಸಿವೆ ಹಾಕೊಳತ್ತೀನಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಂಡಿನಿ. ಆಮೇಲೆ ನಾನು ಬೆಳ್ಳುಳ್ಳಿ ಹಾಕೊಳತ್ತೀನಿ. ಎಲ್ಲ ಸ್ವಲ್ಪ ಇದು ಆಗೈತಿ. ನಾನೀಗ ನೀರು ಹಾಕೊಳತ್ತೀನಿ. ಇದಕ್ಕೆ ಒಂದೆರಡು ನಿಮಿಷ ಇದು ಕುದಿ ಬರೋರ್ಗೆ ಕಾಯಿಸ್ಬೇಕಿದ್ನ. ಇದಕ್ಕೆ ರುಚಿ ಎಷ್ಟು ಹಾಕುತ್ತೆ ಅಷ್ಟು ಉಪ್ಪು ಹಾಕೋಬೇಕು. ಇಲ್ಲಾಂದ್ರೆ ಸಕ್ಕರೆನೂ ಹಾಕೋಬೋದು. ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಮಾಡ್ಕೊಳಕತ್ತೀನಿ. ನೀರು ಕಾಯ್ದೈತಿದೆ, ಅದಕ್ಕೆ ನಾನು ಇದಕ್ಕೆ ಹಿಟ್ಟು ಹಾಕಿ ಕಲಸಾತೀನಿ. ನಿಮ್ಗೆ ಎಷ್ಟು ಹಿಟ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೋದು. ನಾ ಇಲ್ಲೊಂದು ಕಪ್ ತೊಗೊಂಡಿನಿ. ಈಗ ನೋಡ್ರಿ, ಇದು ಗಂಟಾಗಿಲ್ಲ. ಕುದಿದ ನೀರೊಳಗೆ ಹಾಕೊಂಡ್ರೆ ಗಂಟಾಕೈತಿ, ತಿರುವಾಗ ಕಷ್ಟಕ್ಕೈತಿ. ಅದಕ್ಕೆ ಸ್ವಲ್ಪ ಬಿಸಿ ಆಗಿರೋ ನೀರಿನಾಗ ಹಾಕೋಬೇಕು, ಅಂದ್ರೆ ಗಂಟು ಆಗಂಗಿಲ್ಲ. ಇದು ನೋಡಿ ಇಷ್ಟು ಚಂದ ಬರ್ತೈತಿ ರೀ, ಇಷ್ಟು ಚಂದ ಬರ್ತೈತಿ. ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕಿದ್ನ, ಬಳತನೇನು ಬೇಡ. ಒಂದೆರಡು ನಿಮಿಷ ಕುದಿಸಿ ತೆಗೆದು ಬಿಡ್ಬೇಕು. ನೋಡ್ರಿ ಇಷ್ಟು ಚಂದ ರೆಡಿ ಆಗೈತಿ ಇದು.